ವಿಶ್ವದ ಕೋಟ್ಯಂತರ ಜನರು ಪ್ರತಿದಿನ ಬಳಸುವಂತ ಮೆಟಾದ ಆ್ಯಪ್ಗಳಲ್ಲಿ ದೊಡ್ಡ ಬದಲಾವಣೆಯ ಸೂಚನೆಗಳು ಕಾಣಿಸ್ತಾ ಇದೆ. ಪೇಯ್ಡ್ ಸಬ್ಸ್ಕ್ರಿಪ್ಷನ್, AI ಹೂಡಿಕೆ ಮತ್ತು ಹೊಸ ಆದಾಯ ಮಾದರಿಗಳ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಇಷ್ಟು ವರ್ಷ ಉಚಿತವಾಗಿ ಸಿಗ್ತಾ ಇದ್ದ ಸೇವೆಗಳಿಗೆ ಭವಿಷ್ಯದಲ್ಲಿ ಬೆಲೆ ಕಟ್ಟುವ ಕಾಲ ಬರುತ್ತಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೀಗ ಮೂಡಿದೆ. ಸ್ನೇಹಿತರೆ, ಹಾಗಾದರೆ ಏನಿದು ವಾಟ್ಸಪ್ ಪ್ಲಸ್? ನಮ್ಮ ಮೆಟಾ ಕಂಪನಿಯ ಬಾಸ್ ಮಾರ್ಕ್ ಜುಕರ್ಬರ್ಗ್ಗೆ ಇಷ್ಟೊಂದು ಹಣದ ಹಸಿವು ಯಾಕೆ ಶುರುವಾಗಿದೆ? ಇಷ್ಟು ವರ್ಷ ಫ್ರೀ ಆಗಿದ್ದ ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇನ್ನು ಮುಂದೆ ಪೇಯ್ಡ್ ಆಗ್ತಿದೆಯಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಮೆಟಾ ಕಂಪನಿ ತನ್ನ ಫ್ಲಾಗ್ಶಿಪ್ ಆ್ಯಪ್ಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಗೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ಗಳನ್ನು ತರ್ತಾ ಇದೆ. ನಾವು ಮೊದಲು ಹೊಸ ಸಬ್ಸ್ಕ್ರಿಪ್ಷನ್ ಪ್ಲಾನ್ಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನೀವು ಇನ್ಸ್ಟಾಗ್ರಾಮ್ ಪ್ಲಸ್ ತೆಗೆದುಕೊಂಡ್ರೆ ನಿಮ್ಮ ಸ್ಟೋರಿಯನ್ನು ಎಷ್ಟು ಜನ ಮತ್ತೆ ನೋಡ್ತಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಬಹುದು. ಕ್ಲೋಸ್ ಫ್ರೆಂಡ್ಸ್ ಅಲ್ಲದೆ ಬೇರೆ ಅನ್ಲಿಮಿಟೆಡ್ ಆಡಿಯನ್ಸ್ ಲಿಸ್ಟ್ ಮಾಡ್ಕೊಳ್ಬಹುದು. ಇನ್ನು ನಿಮ್ಮ ಸ್ಟೋರಿಯನ್ನ ವೀಕ್ಲಿ ಒಮ್ಮೆ ಹೈಲೈಟ್ ಮಾಡಿ ಜಾಸ್ತಿ ವ್ಯೂಸ್ ತರಬಹುದು. ಯಾರಿಗೂ ಗೊತ್ತಾಗದ ಹಾಗೆ ಬೇರೆಯವರ ಸ್ಟೋರಿಯನ್ನ ಸೈಲೆಂಟ್ ಆಗಿ ಪ್ರಿವ್ಯೂ ಮಾಡಬಹುದು. ಇದರ ಜೊತೆಗೆ ಕಸ್ಟಮ್ ಆ್ಯಪ್ ಐಕಾನ್ಗಳು, ಪ್ರೊಫೈಲ್ ಬಯೋಗೆ ಕಸ್ಟಮ್ ಫಾಂಟ್ಗಳು ಮತ್ತು ಸ್ಪೆಷಲ್ ರಿಯಾಕ್ಷನ್ಗಳ ಫೀಚರ್ಗಳು ಸಿಗುತ್ತವೆ. ಇನ್ನು ವಾಟ್ಸಪ್ ಪ್ಲಸ್ ವಿಷಯಕ್ಕೆ ಬಂದರೆ ಇದರಲ್ಲಿ ನಿಮಗೆ ಬೇಕಾದ ಹಾಗೆ ಆ್ಯಪ್ ಥೀಮ್ ಸೆಟ್ ಮಾಡಬಹುದು. ಕಸ್ಟಮ್ ರಿಂಗ್ ಟೋನ್ಗಳು ಸಿಗ್ತವೆ. ಎಕ್ಸ್ಟ್ರಾ ಚಾರ್ಟ್ಗಳನ್ನ ಪಿನ್ ಮಾಡಬಹುದು. ಪ್ರೀಮಿಯಂ ಸ್ಟಿಕ್ಕರ್ಗಳು ಕೂಡ ಸಿಗ್ತವೆ. ಸದ್ಯಕ್ಕೆ ಭಾರತದಲ್ಲಿ ವಾಟ್ಸಪ್ ಪ್ಲಸ್ಗೆ ತಿಂಗಳಿಗೆ $99 ಇಡಲಾಗಿದೆ. ಆದರೆ ಮೊದಲ 6 ತಿಂಗಳು 50% ಡಿಸ್ಕೌಂಟ್ ಇರುತ್ತೆ. ಇನ್ನು ಇನ್ಸ್ಟಾಗ್ರಾಮ್ ಪ್ಲಸ್ ಮತ್ತು ಫೇಸ್ಬುಕ್ ಪ್ಲಸ್ ಬೆಲೆ ಕೂಡ ತಿಂಗಳಿಗೆ ತಲಾ $99. ಜಾಗತಿಕವಾಗಿ $3.99 ಇವುಗಳನ್ನು ಮೆಟಾ ಫಿಕ್ಸ್ ಮಾಡಿದೆ. ಸ್ನೇಹಿತರೆ, ಮೆಟಾ ಕಂಪನಿ ಪವರ್ ಯೂಸರ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಬಳಸುವವರಿಗಾಗಿ ಮೆಟಾ ಒನ್ ಅನ್ನುವಂತಹ ಹೊಸ ಬ್ರ್ಯಾಂಡ್ ತೋರಿಸಿದೆ. ಇದರಲ್ಲಿ ಮೆಟಾ ಒನ್ ಪ್ಲಸ್ ಬೆಲೆ ತಿಂಗಳಿಗೆ ಸುಮಾರು $775, ಅಂದ್ರೆ $7.99. ಇನ್ನು ಮೆಟಾ ಒನ್ ಪ್ರೀಮಿಯಂ ಬೆಲೆ ತಿಂಗಳಿಗೆ $1939, ಅಂದ್ರೆ $19.99 ಆಗಿದೆ. ಇದರಲ್ಲಿ ನಿಮಗೆ ಅಡ್ವಾನ್ಸ್ಡ್ AI ಫೀಚರ್ಗಳು ಮತ್ತು ಜಾಸ್ತಿ ಇಮೇಜ್ ಹಾಗೂ ವಿಡಿಯೋ ಜನರೇಟ್ ಮಾಡುವ ಆಪ್ಷನ್ ಸಿಗುತ್ತೆ. ಇನ್ನು ವಿದೇಶದ ಕ್ರಿಯೇಟರ್ಗಳಿಗಾಗಿ ಮೆಟಾ ಒನ್ ಎಸೆನ್ಷಿಯಲ್ ಪ್ಲಾನ್ ಸಿಂಗಲ್ಗೆ ಸುಮಾರು $12.99 ಮತ್ತು ಮೆಟಾ ಒನ್ ಅಡ್ವಾನ್ಸ್ಡ್ ಪ್ಲಾನ್ ಸಿಂಗಲ್ಗೆ ಸುಮಾರು $49.99 ಇರಲಿದೆ. ಇದು ಆಲ್ಮೋಸ್ಟ್ ಗೂಗಲ್ ಒನ್ ಸಬ್ಸ್ಕ್ರಿಪ್ಷನ್ ತರಹ ಕೆಲಸ ಮಾಡಲಿದೆ. ಗೂಗಲ್ ಒನ್ ಬಂಡಲ್ ಮಾಡಿ ಹಲವು ಪ್ಲಾನ್ಗಳನ್ನು ಜನತೆಯ ಮುಂದಿಟ್ಟಿದೆ. ಅದೇ ಮಾಡೆಲ್ ಅನ್ನ ಈಗ ಮೆಟಾ ಕೂಡ ಕಾಪಿ ಮಾಡಿದೆ. ಅಷ್ಟಕ್ಕೂ ಮಾರ್ಕ್ ಜುಕರ್ಬರ್ಗ್ಗೆ ಏನಾಗಿದೆ? ಮೆಟಾ ಕಂಪನಿಗೆ ಯಾಕೆ ಇಷ್ಟೊಂದು ಹಣದ ತುರ್ತು? ವಿಶ್ವದಾದ್ಯಂತ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಬರೋಬ್ಬರಿ 3.5 ಬಿಲಿಯನ್ ಅಂದ್ರೆ 350 ಕೋಟಿಗಿಂತ ಹೆಚ್ಚು ಆಕ್ಟಿವ್ ಯೂಸರ್ಸ್ ಹೊಂದಿರುವ ಮೆಟಾ ಕಂಪನಿಗೆ ಹಣದ ತುರ್ತು ಪರಿಸ್ಥಿತಿ ಬಂದಿರೋದು ಯಾಕೆ ಅಂತ. ಇದಕ್ಕೆ ಅನಾಲಿಸ್ಟ್ಗಳು ಹೇಳೋದೇನೆಂದ್ರೆ, ಇದಕ್ಕೆ ಮುಖ್ಯ ಕಾರಣ ಮೆಟಾ ಮಾಡ್ತಿರುವ ಅತಿ ದೊಡ್ಡ AI ಖರ್ಚು. ಹೌದು, ಮಾರ್ಕ್ ಜುಕರ್ಬರ್ಗ್ ಅವರು AI ರೇಸ್ನಲ್ಲಿ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಕಂಪನಿಗಳಿಗಿಂತ ಹಿಂದೆ ಬಿದ್ದಿದ್ದಾರೆ. ಅದಕ್ಕಾಗಿ ಈಗ ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಮೆಟಾ ಕಂಪನಿ ಇತ್ತೀಚೆಗೆ AI ಸಂಸ್ಥೆಯ ಫೌಂಡರ್ ಅಲೆಕ್ಸಾಂಡರ್ ವಾಂಗ್ ಅವರನ್ನ ತನ್ನ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ ನಡೆಸಲು ಬರೋಬ್ಬರಿ $3 ಬಿಲಿಯನ್ ಕೊಟ್ಟು ಅಕ್ವೈರ್ ಮಾಡಿಕೊಂಡಿದೆ. ಅಂದ್ರೆ ಆ ಕಂಪನಿಯನ್ನ ಖರೀದಿ ಮಾಡಿ ವಾಂಗ್ ಅವರನ್ನ ತಮ್ಮ ಕಂಪನಿಗೆ ತಂದಿದೆ. ಇದಿಷ್ಟೇ ಅಲ್ಲ, ಮೆಟಾ ಕಂಪನಿ ತನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಬಂಡವಾಳ ವೆಚ್ಚದ ಮುನ್ನೋಟವನ್ನ $125 ಬಿಲಿಯನ್ ನಿಂದ $145 ಬಿಲಿಯನ್ ಏರಿಸಿದೆ. ಈ ದುಡ್ಡನ್ನೆಲ್ಲ ಅವರು AI ಕಂಪ್ಯೂಟ್ ಇನ್ಫ್ರಾಸ್ಟ್ರಕ್ಚರ್, ಡೇಟಾ ಸೆಂಟರ್ಗಳು, ಹೈ ಆ್ಯಂಡ್ ಚಿಪ್ಗಳನ್ನು ಕೊಳ್ಳಲು ಬಳಸ್ತಾ ಇದ್ದಾರೆ. ಭಾರತದಲ್ಲಿ ಸಹ ಮೆಟಾ ಕಂಪನಿ ಜೊತೆ ಸೇರಿ ಒಂದು ದೊಡ್ಡ AI ಡೇಟಾ ಸೆಂಟರ್ ಸ್ಥಾಪಿಸಲು ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ಸ್ಟಾಕ್ ಟಾಕ್ ಸಂಸ್ಥೆಯ ಚೀಫ್ ಅನಾಲಿಸ್ಟ್ ಮತ್ತು ಫೌಂಡರ್ ಅವರು ಹೇಳುವ ಪ್ರಕಾರ ಮೆಟಾ ಕಂಪನಿ AI ಮೇಲೆ $125 ಬಿಲಿಯನ್ ಗಿಂತ ಹೆಚ್ಚು ಹೂಡಿಕೆ ಮಾಡ್ತಿದೆ. ಅಂದ್ರೆ ಅದಕ್ಕೆ ತಕ್ಕಂತೆ ಆದಾಯ ಕೂಡ ಬರಬೇಕಲ್ಲ. ಬರೀ ಅಡ್ವರ್ಟೈಸ್ ಅಥವಾ ಜಾಹೀರಾತುಗಳಿಂದ ಮಾತ್ರ ಇಷ್ಟೊಂದು ದೊಡ್ಡ ವೆಚ್ಚವನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ AI ಬಂದ ಮೇಲೆ ಕಂಟೆಂಟ್ ಕನ್ಸಂಪ್ಷನ್ ಮಾಡುವ ರೀತಿಯೇ ಬದಲಾಗಿದೆ. ಜೊತೆಗೆ ಮೆಟಾ ಕಂಪನಿಯ ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೆ, ಗೂಗಲ್ ಅಥವಾ ಮೈಕ್ರೋಸಾಫ್ಟ್ ನಂತೆ ಮೆಟಾ ಕಂಪನಿಗೆ ದೊಡ್ಡ ಕಾರ್ಪೊರೇಟ್ ಅಥವಾ ಎಂಟರ್ಪ್ರೈಸ್ ಗ್ರಾಹಕರ ನಂಬಿಕೆ ಇನ್ನೂ ಕೂಡ ಸಂಪೂರ್ಣವಾಗಿ ಸಿಕ್ಕಿಲ್ಲ.
ಇಂಥ ಸಮಯದಲ್ಲಿ ಇಷ್ಟು ವರ್ಷ ಫ್ರೀ ಆಗಿ ಸಿಗ್ತಾ ಇದ್ದ ಆ್ಯಪ್ಗಳಿಗೆ ದುಡ್ಡು ಹಾಕಿದ್ರೆ ಜನರಿಗೆ ಇದು ಖಂಡಿತ ಇಷ್ಟವಾಗೋದಿಲ್ಲ. ಜನರು ಇದಕ್ಕೆ ಯಾಕೆ ದುಡ್ಡು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಈಗ ವಾಟ್ಸಪ್ ವೆಬ್ ಯೂಸ್ ಮಾಡಲು ಕೂಡ ದುಡ್ಡು ಕೊಡಬೇಕಾಗುವ ಪ್ರಸಂಗ ಬಂದಿದೆ. ಸ್ನೇಹಿತರೆ, ವಿಶ್ವದ ಅತಿ ದೊಡ್ಡ ಮೆಟಾ ಕಂಪನಿ ಹೊರಗಡೆ ನೋಡೋದಕ್ಕೆ ತುಂಬಾ ರಿಚ್ ಆಗಿ ಕಾಣಿಸ್ಕೊಳ್ತಾ ಇದೆ. ಆದರೆ ಕಂಪನಿ ಒಳಗಡೆ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ ಅಂತ ವರದಿಗಳು ಹೇಳ್ತಿವೆ. ಮೊದಲನೇದಾಗಿ ಮೆಟಾ ಇತ್ತೀಚೆಗೆ ತನ್ನ 10% ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಿದೆ. ಈ ಲೇ ಆಫ್ಗಳಿಂದ ಕಂಪನಿ ಒಳಗಿರುವ ಉದ್ಯೋಗಿಗಳಲ್ಲಿ ತುಂಬಾ ಅಸಮಾಧಾನ ಮತ್ತು ಬೇಸರ ಮೂಡಿದೆ. ಅದರ ಜೊತೆಗೆ ಹೊಸದಾಗಿ ಬಂದಿರುವ ಅಲೆಕ್ಸಾಂಡರ್ ವಾಂಗ್ ಅವರಿಗೆ ತುಂಬಾ ಹೈ ಪ್ರೊಫೈಲ್ ಪ್ಯಾಕೇಜ್ ಕೊಟ್ಟಿರೋದ್ರಿಂದ ಹಳೆಯ ಡೆವಲಪರ್ಗಳಲ್ಲಿ ತೀವ್ರ ಅಸಮಾಧಾನ ಮೂಡಿದೆ. ಕಂಪನಿ ಒಳಗಡೆ ಕಲ್ಚರಲ್ ಫ್ರಿಕ್ಷನ್ ಅಥವಾ ಸಂಸ್ಕೃತಿಯ ಸಂಘರ್ಷಗಳು ನಡೀತಾ ಇದೆ. ಹ್ಯೂಮನ್ ಡೇಟಾ ಬಾಟಲ್ ನೆಕ್ ಸಮಸ್ಯೆ ನಿವಾರಿಸಲು ಇಂಜಿನಿಯರ್ಗಳನ್ನ ಬೇರೆ ಬೇರೆ ಟೀಮ್ಗಳಿಗೆ ರೀಅಸೈನ್ ಮಾಡಲಾಗ್ತಾ ಇದೆ. ಎಲ್ಲ ಸವಾಲುಗಳ ನಡುವೆಯೂ ಮೆಟಾ ಕಂಪನಿ ಸಬ್ಸ್ಕ್ರಿಪ್ಷನ್ಗಳ ಮೂಲಕ ಬೃಹತ್ ಆದಾಯ ಗಳಿಸಲು ಪ್ಲಾನ್ ಮಾಡಿದೆ. ಟ್ರೂಯಿಸ್ಟ್ ಟೆಕ್ನಾಲಜೀಸ್ ಪ್ರಕಾರ ಈ ಹೊಸ ಯೋಜನೆಗಳಿಂದ ಮೆಟಾ ಕಂಪನಿಗೆ 2030ರ ವೇಳೆಗೆ ವರ್ಷಕ್ಕೆ ಬರೋಬ್ಬರಿ $20 ಬಿಲಿಯನ್ ಹೈ ಮಾರ್ಜಿನ್ ಆದಾಯ ಬರಬಹುದು. ಇನ್ನು ಡಾಯ್ಚೆ ಬ್ಯಾಂಕ್ ಪ್ರಕಾರ ಮುಂದಿನ ವರ್ಷಗಳಲ್ಲಿ ಮೆಟಾ ಕಂಪನಿಗೆ $15.6 ಬಿಲಿಯನ್ ಹೆಚ್ಚುವರಿ ಆದಾಯ ಸಿಗಬಹುದು. ಆದರೆ ಷೇರು ಮಾರುಕಟ್ಟೆ ತಜ್ಞರು ಈ ಅಂದಾಜುಗಳ ಬಗ್ಗೆ ಇನ್ನೂ ಕೂಡ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟಾ ಕಂಪನಿ ಒಂದು ರೀತಿಯಲ್ಲಿ ಒನ್ ಟ್ರಿಕ್ ಪೋನಿ ಆಗಿದೆ. ಅಂದರೆ ಮೆಟಾ ಕಂಪನಿಯ ಒಟ್ಟು ಆದಾಯದಲ್ಲಿ 97.6% ಭಾಗ ಕೇವಲ ಜಾಹೀರಾತುಗಳಿಂದಲೇ ಬರುತ್ತವೆ. 2 ದಶಕಗಳಾದರೂ ಮೆಟಾ ಕಂಪನಿ ಜಾಹೀರಾತು ಬಿಟ್ಟು ಬೇರೆ ಯಾವುದೇ ದೊಡ್ಡ ಆದಾಯದ ಮೂಲವನ್ನ ಸೃಷ್ಟಿಸಿಲ್ಲ. ಇದೇ ಗೂಗಲ್ ಕಂಪನಿಯನ್ನ ನೋಡಿದ್ರೆ 10 ವರ್ಷಗಳ ಹಿಂದೆ ಗೂಗಲ್ ಜಾಹೀರಾತು ಹೊರತಾದ ಮೂಲಗಳಿಂದ ಗಳಿಸ್ತಾ ಇದ್ದ ಆದಾಯವೇ ಮೆಟಾ ಕಂಪನಿಯ ಕಳೆದ ವರ್ಷದ ಒಟ್ಟು ನಾನ್ ಅಡ್ವರ್ಟೈಸಿಂಗ್ ಆದಾಯದಿಂದ ಹೆಚ್ಚಾಗಿತ್ತು. ಇದೇ ಕಾರಣಕ್ಕೆ ಮಾರ್ಕ್ ಜುಕರ್ಬರ್ಗ್ ಇಷ್ಟೊಂದು ಆತುರ ತೋರಿಸ್ತಾ ಇದ್ದಾರೆ. ಈ ಸ್ಪೆಕ್ಟ್ರಮ್ ಪ್ರಕಾರ ಮೆಟಾ ನಿರ್ವಹಿಸ್ತಾ ಇರುವ ಈ ಪೇಯ್ಡ್ ಪ್ಲಾನ್ಗಳು ತಾತ್ಕಾಲಿಕ ಪ್ರಯೋಗ ಅಥವಾ ಸಣ್ಣ ಆದಾಯ ವ್ಯವಸ್ಥೆ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಭಾರಿ ಕ್ರಿಯೇಟರ್ ಎಕಾನಮಿ ಮತ್ತು ಪವರ್ ಯೂಸರ್ಗಳಿಂದ ದುಡ್ಡು ಗಳಿಸುವ ದೊಡ್ಡ ದಾರಿ ಇದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕ್ಲಾರಿಟಿ ಏನಂದ್ರೆ, ದುಡ್ಡು ಕಟ್ಟಿಲ್ಲ ಅಂದ್ರೆ ಪೂರ್ತಿ ಆ್ಯಪ್ಗಳು ಕೆಲಸ ಮಾಡೋದನ್ನ ನಿಲ್ಲಿಸೋದಿಲ್ಲ. ಆದರೆ ಒಂದಿಷ್ಟು ಫೀಚರ್ಗಳು ನಿಮ್ಮಿಂದ ದೂರ ಆಗಬಹುದು. ಮೆಟಾ ಈಗ ಫ್ರೀ ಪ್ಲಾನ್ ನಿಂದ ಬರೋ ಆದಾಯ ಸಾಕಾಗೋದಿಲ್ಲ ಅಂತ ನೋಡ್ತಿದೆ. ಅದಕ್ಕೆ ಆಡ್ಸ್ ಮತ್ತು ಸಬ್ಸ್ಕ್ರಿಪ್ಷನ್ ಎರಡನ್ನ ಬಳಸುವ ತಂತ್ರವನ್ನ ಅನುಸರಿಸ್ತಾ ಇದೆ. ಸ್ನೇಹಿತರೆ, ಈಗ ಇನ್ನೊಂದು ಆಂಗಲ್ ನೋಡೋಣ. ಒಂದು ವೇಳೆ ನಾವು ಮೆಟಾ ಕಂಪನಿಗೆ ತಿಂಗಳು ಹಣ ಕೊಡೋದಕ್ಕೆ ಇಷ್ಟಪಡದೇ ಇದ್ರೆ ನಮ್ಮ ಹತ್ರ ಇರುವ ಬೇರೆ ಆಪ್ಷನ್ ಏನ್ ಗೊತ್ತಾ? ನಮ್ಮ ಭಾರತದಲ್ಲೇ ತಯಾರಾಗಿರುವ ಭರ್ಜರಿ ಸ್ವದೇಶಿ ಆ್ಯಪ್ಗಳು ಇವತ್ತು ಮಾರ್ಕೆಟ್ನಲ್ಲಿದೆ. ನಮ್ಮ ದೇಶದ ಸಂಸ್ಕೃತಿಗೆ ತಕ್ಕ ಹಾಗೆ ಲೋಕಲ್ ಭಾಷೆಗಳಲ್ಲಿ ಸಿಗುತ್ತವೆ. ನಮ್ಮ ದೇಶದ ಡೇಟಾ ಪ್ರೊಟೆಕ್ಷನ್ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡ್ತವೆ. ಮೊದಲನೇದಾಗಿ ವಾಟ್ಸಪ್ಗೆ ಆಲ್ಟರ್ನೇಟಿವ್ಗಳನ್ನ ನೋಡೋಣ. ಮೊದಲು ಸಂದೇಶ್ ಆ್ಯಪ್ ಇದೆ. ಇದನ್ನ ಭಾರತ ಸರ್ಕಾರವೇ ಡೆವಲಪ್ ಮಾಡಿದೆ. ಇದು ತುಂಬಾ ಸುರಕ್ಷಿತವಾಗಿದೆ. ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಹೊಂದಿದೆ. ಇದರಲ್ಲಿ ನೀವು ಗ್ರೂಪ್ ಚಾಟ್ ಮತ್ತು ಫೈಲ್ ಶೇರಿಂಗ್ ಮಾಡಬಹುದು. ಇನ್ನು ಕೆಲ ದಿನಗಳ ಹಿಂದೆ ಸಾಕಷ್ಟು ಸುದ್ದಿ ಮಾಡಿದ್ದ ಅರಟೈ ಆ್ಯಪ್ ಕೂಡ ಇದೆ. ಚೆನ್ನೈ ಮೂಲದ ವ್ಯಕ್ತಿ ಅಭಿವೃದ್ಧಿಪಡಿಸಿರುವ ಈ ಪ್ರಸಿದ್ಧ ಮೆಸೇಜಿಂಗ್ ಆ್ಯಪ್ನಲ್ಲಿ ಪಿಕ್ಚರ್, ವಾಯ್ಸ್ ಮತ್ತು ವಿಡಿಯೋ ಕಾಲಿಂಗ್ ಮಾಡಬಹುದು. ಇದರ ಜೊತೆಗೆ ಜಿಯೋ ಚಾಟ್ ಕೂಡ ಇದೆ. ಈ ಆ್ಯಪ್ ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತು ವಿಡಿಯೋ ರೂಮ್ಗಳಿಗೆ ಸೂಕ್ತವಾಗಿದೆ. ಇದರಲ್ಲಿ ಗ್ರೂಪ್ ಮೆಸೇಜಿಂಗ್ ಕೂಡ ಇದೆ. ಆಫೀಸ್ ಕಮ್ಯುನಿಕೇಷನ್ಗೆ ಸಹ ಬಳಸಬಹುದು. ಈಗ ಫೇಸ್ಬುಕ್ಗೆ ಪರ್ಯಾಯವಾಗಿರುವ ಸ್ವದೇಶಿ ಆ್ಯಪ್ಗಳನ್ನು ನೋಡಿದ್ರೆ ಶೇರ್ ಚಾಟ್ ಬರುತ್ತೆ. ಇದು ಭಾರತದ ನಂಬರ್ 1 ಪ್ರಾದೇಶಿಕ ಸೋಷಿಯಲ್ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್. ಕನ್ನಡ ಸೇರಿದಂತೆ ಹಲವು ಭಾರತೀಯ ಭಾಷೆಗಳಲ್ಲಿ ಇದು ಲಭ್ಯ ಇದೆ. ಇನ್ನು ಎಲಿಮೆಂಟ್ ಆ್ಯಪ್ ಕೂಡ ಇದೆ. ಇದು ಕೂಡ ಒಂದು ಸೂಪರ್ ಆ್ಯಪ್ ಆಗಿದ್ದು ರೀಲ್ಸ್, ಪೋಸ್ಟ್ಗಳು, ಫೀಡ್, ಚಾಟ್ ಮತ್ತು ಡಿಸ್ಕವರಿ ಫೀಚರ್ಗಳನ್ನು ಒಂದೇ ಕಡೆ ನೀಡುತ್ತೆ. ಆದರೆ ಫೇಸ್ಬುಕ್ನಷ್ಟು ದೊಡ್ಡ ಮಟ್ಟದ ಎಕೋಸಿಸ್ಟಮ್ ಇನ್ನೂ ಕೂಡ ನಿರ್ಮಾಣವಾಗಿಲ್ಲ. ಜಾಗತಿಕ ಮಟ್ಟದಲ್ಲಿ ನೋಡಿದರೆ ಫೇಸ್ಬುಕ್ಗೆ ಪರ್ಯಾಯವಾಗಿ ಇದನ್ನ ಬಳಸಬಹುದು ಅಷ್ಟೇ. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಬದಲಿಗೆ ಆಗಬಹುದಾದಂಥ ಸ್ವದೇಶಿ ಆ್ಯಪ್ ಅನ್ನ ನೋಡೋದಾದ್ರೆ ಮೋಜ್, ಇದು ಶೇರ್ ಚಾಟ್ ಕಂಪನಿಯ ಶಾರ್ಟ್ ವಿಡಿಯೋ ಆ್ಯಪ್. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ನೇರ ಪೈಪೋಟಿ ನೀಡುತ್ತೆ. ಜೋಶ್ ಭಾರತೀಯ ಮ್ಯೂಸಿಕ್ ಮತ್ತು ಲೋಕಲ್ ಕ್ರಿಯೇಟರ್ಗಳಿಗೆ ಪ್ರೋತ್ಸಾಹ ನೀಡುವ ಜನಪ್ರಿಯ ಶಾರ್ಟ್ ವಿಡಿಯೋ ಆ್ಯಪ್. ಪ್ರೊಪೋಸೋ ಲೈವ್ ಕಾಮರ್ಸ್ ಮತ್ತು ಶಾರ್ಟ್ ವಿಡಿಯೋ ಫೀಚರ್ಗಳನ್ನು ಹೊಂದಿರುವ ಕ್ರಿಯೇಟಿವ್ ಪ್ಲಾಟ್ಫಾರ್ಮ್ ಆಗಿದೆ. ಚಿಂಗಾರಿ ವೆಬ್ 3 ಮಾದರಿಯಲ್ಲಿ ಕ್ರಿಯೇಟರ್ಗಳಿಗೆ ಆದಾಯ ತಂದುಕೊಡುವ ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಆಗಿದೆ.
ಇವೆಲ್ಲವೂ ಮೆಟಾ ಆ್ಯಪ್ಗಳಷ್ಟು ಜನಪ್ರಿಯವಾಗಿಲ್ಲ. ಅಷ್ಟರ ಮಟ್ಟಿಗೆ ಕ್ಲೀನ್ ಮತ್ತು ಈಸಿ ಫೀಲ್ ನಿಮಗೆ ಸಿಗದೇ ಇರಬಹುದು. ಆದರೆ ಮುಖ್ಯ ವಿಷಯ ಏನಂದ್ರೆ ಇವುಗಳಲ್ಲಿ ಬಹುತೇಕ ಡೇಟಾ ಭಾರತದಲ್ಲಿರುವ ಸರ್ವರ್ಗಳಲ್ಲಿ ಸ್ಟೋರ್ ಆಗುತ್ತೆ. ಒಟ್ನಲ್ಲಿ ಮಾರ್ಕ್ ಜುಕರ್ಬರ್ಗ್ ತರ್ತಾ ಇರುವಂತಹ ಈ ಹೊಸ ರೀತಿಯ ಸಬ್ಸ್ಕ್ರಿಪ್ಷನ್ ಪ್ಲಾನ್ಗಳು ಮುಂದಿನ ದಿನಗಳಲ್ಲಿ ಇಂಟರ್ನೆಟ್ ಜಗತ್ತನ್ನ ಹೇಗೆ ಬದಲಾಯಿಸುತ್ತವೆ ಅನ್ನೋದನ್ನ ಕಾದು ನೋಡಬೇಕು. ಸ್ನೇಹಿತರೆ, ಈ ಮೆಟಾ ತರ್ತಾ ಇರುವಂತಹ ಹೊಸ ಬದಲಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.